ಕುಂಡಲಿನಿ ಶಕ್ತಿ ಜಾಗೃತ ಮಾಡುವಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಪ್ರಯತ್ನ ಪಡ್ತಾ ಇದ್ದೀರಾ. ಹಾಗಿದ್ದಲ್ಲಿ ಶ್ರೀ ಗಣೇಶರನ್ನು ನೀವು ಪೂಜಿಸಿ. ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತ ಮಾಡುವಲ್ಲಿ ಗಣೇಶ ದೇವರು ಸಹಾಯ ಮಾಡ್ತಾರೆ. ಹೇಗೆ ಅಂತೀರಾ? ಬನ್ನಿ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ಕನ್ನಡತಿಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಗಣೇಶ ದೇವರ ಪೂಜೆ ಮಾಡಿದಲ್ಲಿ ಕುಂಡಲಿನಿ ಹೇಗೆ ಜಾಗೃತ ಆಗುತ್ತೆ? ಇದೇನು ಹೊಸದು ಹೇಳ್ತಾ ಇದ್ದಾಳೆ ಇವಳು ಅಂತ ನೀವು ಅನ್ಕೋತಾ ಇದ್ದೀರಾ? ಹೊಸದೇನು ಹೇಳ್ತಾ ಇಲ್ಲ, ಬನ್ನಿ ಹೇಳ್ತೀನಿ ಡಿಟೇಲ್ ಆಗಿ ನಿಮಗೆ. ಸ್ನೇಹಿತರೆ, ಗಣೇಶ ದೇವರು ಬುದ್ಧಿಯ ದೇವರು ಮತ್ತು ರಿದ್ಧಿ ಸಿದ್ಧಿ ಇವರ ಪತ್ನಿಯರು. ಹೌದು, ರಿದ್ಧಿ ಸಿದ್ಧಿಯ ಪತಿ ಗಣೇಶ ದೇವರು. ರಿದ್ಧಿ ಸಿದ್ಧಿ ಅಂದಲ್ಲಿ ಇಚ್ಛಾ ಕಾಮನೆಗಳನ್ನೆಲ್ಲ ಪೂರ್ತಿ ಮಾಡುವವರು ಇವರೇ ರಿದ್ಧಿ ಸಿದ್ಧಿಯರು. ಮತ್ತು ಗಣೇಶ ದೇವರು ಮೂಲಾಧಾರ ಚಕ್ರದ ಅಧಿಪತಿಯಾಗಿರ್ತಾರೆ. ಹೌದು ಸ್ನೇಹಿತರೆ, ಮೂಲಾಧಾರ ಚಕ್ರ ಕುಂಡಲಿನಿ ಜಾಗೃತ ಆಗಲ್ವಲ್ಲಿ ಮೊದಲನೇ ಚಕ್ರ ನೀವು ಜಾಗೃತ ಮಾಡಬೇಕಾದದ್ದು ಮೂಲಾಧಾರನೇ. ಕೆಳಗಿನಿಂದ ಮೇಲ್ಗಡೆ ಚಕ್ರಗಳು ಜಾಗೃತ ಆಗುತ್ತಾ ಹೋಗುತ್ತವೆ. ಮೊದಲ ಚಕ್ರ ಏನಿರ್ತದೆ ಸ್ನೇಹಿತರೆ, ಮೂಲಾಧಾರ ಚಕ್ರ. ಆ ಚಕ್ರ ಜಾಗೃತ ಆದಲ್ಲಿ ಜರ್ನಿ ಏನಾಗಿರುತ್ತೆ ಅದು ಮುಂದುವರಿಯುತ್ತೆ. ಮೂಲಾಧಾರದಿಂದ ಸ್ವಾಧಿಷ್ಠಾನದ ಕಡೆಗೆ ನಿಮ್ಮ ಜರ್ನಿ ಬಹಳ ಬೇಗ ಸಾಗಿಸಬಹುದು. ನೀವು ಕುಂಡಲಿನಿ ಜಾಗೃತ ಮಾಡಬೇಕು ಅಂತ ಇದ್ದೀರಾ ಅಂದಲ್ಲಿ ಇದು ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ಗಣೇಶ ದೇವರ ಪೂಜೆ ಮಾಡಿದಲ್ಲಿ ಗಣೇಶ ದೇವರು ಬಹಳ ಬೇಗ ನಿಮ್ಮ ಮೂಲಾಧಾರ ಚಕ್ರವನ್ನು ಜಾಗೃತ ಮಾಡ್ತಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಬೇಕಾ ಇನ್ನೂ ಮೂಲಾಧಾರ ಚಕ್ರ ಅಂದರೆ ಏನು ಮತ್ತು ಕುಂಡಲಿನಿ ಶಕ್ತಿ ಏನು, ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳ್ಕೊಬೇಕು ಅಂತ ಇದ್ದೀರಾ ಅಂದಲ್ಲಿ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಸ್ನೇಹಿತರೆ, ಚಿಕ್ಕದಾದಂತಹ ಒಂದು ಇನ್ಫಾರ್ಮೇಷನ್ ನಾನು ಕೊಟ್ಟೆ. ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದ ಸ್ನೇಹಿತರೆ, ನಮಸ್ಕಾರ.